ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಅದೃಷ್ಟವಿದ್ದರೆ ಸುಖ ಸಂಪತ್ತು ಎಲ್ಲವೂ ನಮ್ಮನ್ನರಸಿ ಬರುತ್ತದೆ. ಅದೃಷ್ಟವನ್ನು ಮನೆಗೆ ಬರಮಾಡಿಕೊಳ್ಳಲು ನಾವು ಯಾವ ಕ್ರಮ ಕೈಗೊಳ್ಳಬಹುದು ಎನ್ನುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗಲಿ ಎಂದು ಹಾರೈಸುತ್ತೇವೆ ಮತ್ತು ಪ್ರಾಮಾಣಿಕವಾಗಿ ನಾವೆಲ್ಲರೂ ಅದನ್ನು ಪ್ರಯತ್ನಿಸುತ್ತಲೂ ಒಂದಲ್ಲ ಒಂದು ಮಾರ್ಗವನ್ನು ಅವಲಂಬಿಸಿದ್ದೇವೆ. ಕೆಲವರು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂದುಕೊಂಡರೆ, ಮತ್ತೊಂದೆಡೆ ದೇವರೊಂದಿಗೆ ಸಂಪರ್ಕ ಹೊಂದಲು ಮತ್ತು ಆತನ ಆಶೀರ್ವಾದವನ್ನು ಪಡೆಯಲು ಧ್ಯಾನವನ್ನು ಅನುಸರಿಸುವುದನ್ನು ಪರಿಗಣಿಸುತ್ತಾರೆ. ಆದಾಗ್ಯೂ ಅದೃಷ್ಟವನ್ನು ಸಾಧಿಸುವ ಈ ವಿಧಾನಗಳಿಗೆ ಸೇರ್ಪಡೆ ಅಂದರೆ ಅದೃಷ್ಟ ತರುವ ವಸ್ತು ಯಾವುದು ಗೊತ್ತಾ? ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಇರಬಾರದು. ಸಾಲದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು. ಮಾಡುವಂತಹ ಕೆಲಸಗಳಲ್ಲೆಲ್ಲ ಯಶಸ್ಸು ದೊರೆಯಬೇಕು. ಸಂತಾನ ಪ್ರಾಪ್ತವಾಗಬೇಕು ಹಾಗೂ ಮಕ್ಕಳು ಸಹ ಓದಬೇಕು ಹಾಗೂ ಕೆಲಸ ಕಾರ್ಯಗಳಲ್ಲಿ ಮುಂದೆ ಬರಬೇಕು ಎಂದರೆ ಅದಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು. ಆತ್ಮೀಯರೇ, ಈ ಒಂದು ಬೀಜವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದೇ ಪರಿಗಣನೆ ಮಾಡಲಾಗುತ್ತದೆ. ಈ ಬೀಜಗಳನ್ನು ಚಿನ್ನಕ್ಕೆ ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಈ ಬೀಜಗಳು ಮನೆಯಲ್ಲಿದ್ದರೆ ಸಾಕು, ಮಹಾಲಕ್ಷ್ಮೀ ದೇವಿ ಕೃಪೆಗೆ ಪಾತ್ರರಾಗಬಹುದು. ಸಂಪತ್ತು ಆಕರ್ಷಿತಗೊಳ್ಳುವುದಲ್ಲದೆ ಗ್ರಹದೋಷಗಳಿಗೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುರಿದ ಸಂಬಂಧಗಳನ್ನು ಮರುನಿರ್ಮಿಸಲು, ನಕಾರಾತ್ಮಕತೆಯನ್ನು ದೂರ ಮಾಡಲು ಹಾಗೂ ಅಪಾಯಗಳ ವಿರುದ್ಧ ಹೋರಾಡಲು ಈ ಬೀಜಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ನಾವಿಂದು ಹೇಳ ಹೊರಟಿರುವಂಥ ವಸ್ತುವಿನ ಹೆಸರೇ ಗುಲಗಂಜಿ. ಕಡು ಕೆಂಪಗಿನ ಮೈಬಣ್ಣ ಹಾಗೂ ಕಪ್ಪು ಚುಕ್ಕೆ ಇರುವಂತಹ ಸಣ್ಣ ಬೀಜವೇ ಗುಲಗಂಜಿ. ಇದು ಮೊಟ್ಟೆಯ ಆಕಾರದಲ್ಲಿರುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುಲಗಂಜಿ ಏಕಿಷ್ಟು ವಿಶೇಷ, ಈ ಗುಲಗಂಜಿಯಿಂದ ಲಕ್ಷ್ಮಿ ಕಟಾಕ್ಷಕ್ಕೆ ಪಾತ್ರರಾಗುವುದು ಹೇಗೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಗುಲಗಂಜಿ ಈ ಮಣಿಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದು ಪರಿಗಣಿಸಲಾಗಿದೆ. ಇದರ ಗಿಡಗಳು ಹೆಚ್ಚಾಗಿ ಅರಾವಳಿ ಪರ್ವತದಲ್ಲಿ ಬೆಳೆಯುತ್ತವೆ. ನಂಬಿಕೆಯ ಪ್ರಕಾರ ಇದು ಯಾರ ಕೈ ಸೇರಬೇಕೋ ಅವರ ಕೈಯನ್ನೇ ಸೇರುತ್ತದೆಯಂತೆ. ಈ ಮಣಿಗಳಿಗೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಅಂದರೆ ಇದು ಎಂದಿಗೂ ದುರದೃಷ್ಟಕರ ವ್ಯಕ್ತಿಯೊಂದಿಗೆ ಇರುವುದಿಲ್ಲ. ಆದ್ದರಿಂದ ನೀವು ಅವುಗಳನ್ನು ಕಳೆದುಕೊಂಡ್ರೆ ನಿಮ್ಮ ಕರ್ಮವನ್ನು ನೀವು ಬದಲಾಯಿಸಬೇಕಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಈ ಮಣಿಗಳು ಲಕ್ಷ್ಮೀ ದೇವರನ್ನು ಸಂಕೇತಿಸುತ್ತವೆ. ಆದ್ದರಿಂದ ಯಾವಾಗಲೂ ಲಾಕರ್, ಪರ್ಸ್, ವ್ಯಾಲೆಟ್ ಇತ್ಯಾದಿಗಳಲ್ಲಿ ಇಡಬೇಕು. ಇವು ಸಂಪತ್ತನ್ನು ನೀಡುವುದರ ಜೊತೆಗೆ ಮುರಿದ ಸಂಬಂಧಗಳನ್ನು ಪುನರ್ನಿರ್ಮಿಸಲು, ನಕಾರಾತ್ಮಕತೆಯನ್ನು ದೂರವಿಡಲು ಮತ್ತು ದೈಹಿಕ ಅಪಾಯಗಳ ವಿರುದ್ಧ ಹೋರಾಡಲು ಗುಲಗಂಜಿ ಮಣಿಗಳು ಸಹಾಯ ಮಾಡುತ್ತವೆ. ಇನ್ನೊಂದು ವಿಚಾರವೆಂದರೆ ಈ ಗುಲಗಂಜಿ ಅತ್ಯಂತ ವಿಷಕಾರಿಯೂ ಹೌದು. ಗುಲಗಂಜಿ ನೋಡಲು ಕೃತಕ ವಸ್ತುವಿನಂತೆ ಕಂಡುಬಂದರೂ ಇದೊಂದು ಪ್ರಕೃತಿ ದತ್ತವಾಗಿ ಬರುವಂತಹ ಸಂಪತ್ತು. ಗುಲಗಂಜಿ ದ್ವಿದಳ ಸಸ್ಯಗಳಲ್ಲಿ ಬಿಡುವಂತಹ ಒಂದು ಬೀಜ. ಇದರ ಗಾತ್ರ ಹಲಸಂದೆ ಕಾಳಿನಷ್ಟಿರುತ್ತದೆ. ಕೆಂಪು ಬಣ್ಣದ ಚಿಕ್ಕ ಹವಳಗಳಂತೆ ಇರುವುದರಿಂದ ಹವಳ ಬಟಾಣಿ ಎಂದು ಸಹ ಕರೆಯುತ್ತಾರೆ. ಗುಲಗಂಜಿಯ ಗಿಡ ಹಳದಿ ಬಣ್ಣದ್ದಾಗಿದ್ದು ಕೆಂಪು ಹೂಗಳನ್ನು ಬಿಡುತ್ತದೆ. ಇದು ಬೇರೆ ಮರಗಳನ್ನು ಆಶ್ರಯಿಸಿ ಬೆಳೆಯುವಂತಹ ಬಳ್ಳಿಯಾಗಿದೆ. ಸಾಮಾನ್ಯವಾಗಿ ಒಂದು ಗೊಂಚಲಿನಲ್ಲಿ ಅನೇಕ ಫಲಗಳಿರುತ್ತವೆ. ಒಂದೊಂದು ಫಲದಲ್ಲಿಯೂ ಸಹ 3ರಿಂದ 5 ಬೀಜಗಳಿರುತ್ತವೆ. ಕಾಡುಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವುದರಿಂದ ಗುಲಗಂಜಿಯನ್ನು ಕಾಡಿನ ರಾಣಿ ಎಂದು ಸಹ ಕರೆಯಲಾಗುತ್ತದೆ. ಕಡು ಕೆಂಪಗಿನ ಮೈಬಣ್ಣ ಮತ್ತು ಕಪ್ಪು ಚುಕ್ಕೆ ಇರುವ ಗುಲಗಂಜಿಯ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಚೀನಾ ದೇಶದಲ್ಲಿ ಗುಲಗಂಜಿ ಪ್ರೀತಿಯ ಸಂಕೇತವಾಗಿದೆ. ಕೆಂಪು ಮಾತ್ರವಲ್ಲದೆ ಬಿಳಿ, ಹಳದಿ, ಹಸಿರು ಹಾಗೂ ಕಪ್ಪು ಬಣ್ಣಗಳಲ್ಲಿಯೂ ಸಹ ಗುಲಗಂಜಿ ಲಭ್ಯವಿರುತ್ತದೆ. ಗುಲಗಂಜಿಗಳಲ್ಲಿ ಹಸಿರು ಮತ್ತು ಕಪ್ಪು ಗುಲಗಂಜಿಗಳು ದೊರಕುವುದೇ ಬಹಳ ವಿರಳ. ಪ್ರಾಚೀನ ಕಾಲಗಳಲ್ಲಿ ಬಂಗಾರದ ಅಂಗಡಿಗಳಲ್ಲಿ ಚಿನ್ನವನ್ನು ತೂಕ ಮಾಡಲು ಗುಲಗಂಜಿ ಬೀಜಗಳನ್ನು ಬಳಸಲಾಗ್ತಿತ್ತು. ಎಲ್ಲ ಗುಲಗಂಜಿ ಬೀಜಗಳು ಒಂದೇ ತೂಕವನ್ನು ಹೊಂದಿರುವುದು ಮತ್ತೊಂದು ವಿಶೇಷ. ಒಂದು ಗುಲಗಂಜಿ ಬೀಜದ ತೂಕ 125 ml ಎಷ್ಟು ಬೀಜಗಳು ಸೇರಿ 8 ಬೀಜಗಳು ಸೇರಿ 1 ಗ್ರಾಂ ತೂಗುತ್ತವೆ. ಗುಲಗಂಜಿಯ ಈ ಏಕರೂಪದ ತೂಕದಿಂದಾಗಿ ಇದನ್ನು ಬಂಗಾರವನ್ನು ತೂಕ ಮಾಡಲು ಬಳಸಲಾಗ್ತಿತ್ತು. ಈಗೆಲ್ಲ ಬಂಗಾರವನ್ನು ತೂಕ ಮಾಡಲು ಎಲೆಕ್ಟ್ರಾನಿಕ್ ತೂಕದ ಮಷಿನ್ಗಳು ಬಂದಿರುವುದರಿಂದ ಪ್ರಾಚೀನ ಕಾಲದ ರೀತಿಯಲ್ಲಿ ಗುಲಗಂಜಿಯ ಉಪಯೋಗ ಇಲ್ಲವೆಂದೇ ಹೇಳ್ಬೋದು.
ಗುಲಗಂಜಿಯ ಆಕರ್ಷಕ ರಕ್ತವರ್ಣದ ಹೊಳಪು 30 ವರ್ಷಗಳವರೆಗೂ ಸಹ ಮಾಸದೆ ಉಳಿದುಕೊಳ್ಳುವುದರಿಂದ ಇದನ್ನು ಆಭರಣಗಳ ತಯಾರಿಕೆಯಲ್ಲಿಯೂ ಸಹ ಬಳಸಲಾಗುತ್ತದೆ. ಗುಲಗಂಜಿಯಿಂದ ತಯಾರಾದ ಆಭರಣಗಳನ್ನು ಧರಿಸುವುದು ಸಹ ಪ್ರತಿಷ್ಠೆಯ ವಿಷಯವಾಗಿತ್ತು. ಈಗಲೂ ಗುಲಗಂಜಿ ಮಣಿಗಳನ್ನು ಜಪಮಾಲೆ ತಯಾರಿಸಲು ಬಳಸಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಗುಲಗಂಜಿ ಎಂದರೆ ಬಹಳ ಇಷ್ಟ. ಚಿನ್ನ ಮಹಾಲಕ್ಷ್ಮೀ ದೇವಿಗೆ ಸಮ. ಈ ಬೀಜಗಳೊಂದಿಗೆ ಚಿನ್ನವನ್ನು ತೂಗುತ್ತಿದ್ದುದರಿಂದ ಗುಲಗಂಜಿ ಬೀಜಗಳು ಮಹಾಲಕ್ಷ್ಮೀ ದೇವಿಯನ್ನು ಸಂಕೇತಿಸುತ್ತವೆ. ಗುಲಗಂಜಿ ಬೀಜಗಳು ಅದೃಷ್ಟವನ್ನು ನೀಡುವುದಲ್ಲದೆ ಕೆಟ್ಟ ದೃಷ್ಟಿಯಿಂದಲೂ ಸಹ ರಕ್ಷಣೆಯನ್ನು ನೀಡುತ್ತವೆ. ಗುಲಗಂಜಿ ಬೀಜಗಳನ್ನು ದೀಪಾವಳಿ ಹಬ್ಬ, ಅಕ್ಷಯ ತೃತೀಯ ಹಬ್ಬಗಳೆಂದು ಪೂಜಿಸಿ ಆನಂತರ ಕೆಂಪು ವಸ್ತ್ರದಲ್ಲಿ ಸುತ್ತಿ ತಿಜೋರಿಯಲ್ಲಿರಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಲಕ್ಷ್ಮೀ ಕಟಾಕ್ಷವು ದೊರೆತು ಸಂತೋಷ ಹಾಗೂ ನೆಮ್ಮದಿ ಪ್ರಾಪ್ತವಾಗುತ್ತದೆ. ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಅಭಿವೃದ್ಧಿಗಾಗಿ ಗುಲಗಂಜಿಯನ್ನು ಗಲ್ಲಪೆಟ್ಟಿಗೆಯಲ್ಲಿಯೂ ಸಹ ಇರಿಸಲಾಗುತ್ತದೆ. ಅಲ್ಲದೆ ಗುಲಗಂಜಿ ಬೀಜಗಳು ಕೆಟ್ಟ ದೃಷ್ಟಿ ಹಾಗೂ ಮಾಟಮಂತ್ರ ದುಷ್ಪರಿಣಾಮಗಳನ್ನು ಹೋಗಲಾಡಿಸುವ ಗುಣವನ್ನು ಹೊಂದಿರುತ್ತವೆ. ವೆಸ್ಟ್ ಇಂಡೀಸ್ನಲ್ಲಿ ಗುಲಗಂಜಿಯನ್ನು ದೃಷ್ಟಿ ನಿವಾರಕವಾಗಿ ತೋಳುಬಂದಿಯಲ್ಲಿ ಬಳಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಗುಲಗಂಜಿಯಿಂದ ಹಲವು ಗ್ರಹ ದೋಷಗಳಿಗೂ ಸಹ ಪರಿಹಾರ ಲಭಿಸುತ್ತದೆ. ಬಿಳಿ ಬಣ್ಣದ ಗುಲಗಂಜಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಕ್ರ ಗ್ರಹ ದೋಷ, ಕೆಂಪು ಬಣ್ಣದ ಗುಲಗಂಜಿಯನ್ನು ಕುಜದೋಷ, ಕಪ್ಪು ಬಣ್ಣದ ಗುಲಗಂಜಿಯಿಂದ ಶನಿದೋಷ, ಹಳದಿ ಬಣ್ಣದ ಗುಲಗಂಜಿಯಿಂದ ಗುರುದೋಷ ಹಾಗೂ ಹಸಿರು ಬಣ್ಣದ ಗುಲಗಂಜಿಯಿಂದ ಬುಧ ದೋಷ ನಿವಾರಣೆಯಾಗುತ್ತದೆ. ಗುಲಗಂಜಿಯ ಕುರಿತು ಅನೇಕ ಜನಪದದ ನಂಬಿಕೆಗಳಿವೆ. ಗುಲಗಂಜಿಯು ಯಾರ ಕೈಯನ್ನು ಸೇರಬೇಕೋ ಅವರ ಕೈಯನ್ನು ಮಾತ್ರ ಸೇರುತ್ತದೆ. ಕೆಟ್ಟ ಚಿಂತನೆ ಮತ್ತು ಕೆಟ್ಟ ದೃಷ್ಟಿ ಹೊಂದಿರುವ ವ್ಯಕ್ತಿಯೊಂದಿಗೆ ಗುಲಗಂಜಿ ಇರುವುದಿಲ್ಲ ಎಂಬುದು ನಮ್ಮ ಹಿಂದೂಗಳಲ್ಲಿ ಪುರಾತನ ಕಾಲದಿಂದಲೂ ಇರುವಂತಹ ಒಂದು ನಂಬಿಕೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಗುಲಗಂಜಿ ಬೀಜಗಳಲ್ಲಿ ಕಪ್ಪು ಬಣ್ಣ ಕಡಿಮೆಯಾಗುತ್ತಾ ಬಂದಿದೆ. ಯಾವಾಗ ಗುಲಗಂಜಿಯಲ್ಲಿ ಕಪ್ಪು ಬಣ್ಣವೇ ಇರುವುದಿಲ್ಲವೋ ಆಗ ಪ್ರಳಯವಾಗುತ್ತದೆ ಎಂಬುದು ಜನಪದದ ನಂಬಿಕೆ. ಎಲ್ಲ ವಸ್ತುಗಳಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡು ಮುಖಗಳಿರುವಂತೆ ಗುಲಗಂಜಿಯಲ್ಲಿಯೂ ಸಹ ಒಂದು ಕೆಟ್ಟ ಅಂಶವಿದೆ. ಅದೇ ಗುಲಗಂಜಿಯಲ್ಲಿರುವಂತಹ ವಿಷ. ಗುಲಗಂಜಿಯ ಬೀಜದಲ್ಲಿ ಅಬ್ರಿನ್ ಎಂಬ ಅಪಾಯಕಾರಿ ವಿಷವಿರುತ್ತದೆ. ಇದು ನಾಗರ ಹಾವಿನ ವಿಷಕ್ಕಿಂತಲೂ ಬಹಳ ವಿಷಕಾರಿ. ಮತ್ತೊಂದು ವಿಶೇಷತೆ ಎಂದರೆ ಗುಲಗಂಜಿಯ ಬೀಜದಲ್ಲಿ ಮಾತ್ರ ಈ ವಿಷವಿರುತ್ತದೆ. ಕಾಂಡ, ಎಲೆಗಳಲ್ಲಿ ಈ ವಿಷ ಕಂಡು ಬರುವುದಿಲ್ಲ. ಅದರಲ್ಲಿಯೂ ಗುಲಗಂಜಿ ಬೀಜದ ಮೇಲ್ಭಾಗದಲ್ಲಿ ಯಾವುದೇ ವಿಷವಿರುವುದಿಲ್ಲ. ಬೀಜದ ತಿರುಳಿನಲ್ಲಿ ವಿಷವಿರುತ್ತದೆ. ಹಾಗಾಗಿಯೇ ಬೀಜವನ್ನು ಜಗಿದರೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಬೀಜವನ್ನು ಅಗೆದಾಗಲೇ ಅದರ ವಿಷಕಾರಿ ಹೊರಗೆ ಬರುವುದು. ಇದೇ ಕಾರಣಕ್ಕೆ ಮಕ್ಕಳಿಂದ ಗುಲಗಂಜಿಯನ್ನು ದೂರವಿಡಲೇಬೇಕು. ಗುಲಗಂಜಿಯಲ್ಲಿರುವ ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯನ್ನು ವಿಶ್ವಯುದ್ಧದಲ್ಲಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸಲಾಗಿತ್ತು ಎಂಬ ಬಗ್ಗೆ ದಾಖಲೆಗಳಿವೆ. ಗುಲಗಂಜಿ ಬೀಜಗಳನ್ನು ಅರೆದು ಯುದ್ಧಕ್ಕೆ ಬಳಸುವ ಖಡ್ಗ, ಕತ್ತಿ ಹಾಗೂ ಇತರ ಆಯುಧಗಳಿಗೆ ಲೇಪಿಸಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸುತ್ತಿದ್ದರಂತೆ. ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯ ಬೀಜಗಳನ್ನು ಕೀಟನಾಶಕ, ಕಳೆನಾಶಕಗಳಾಗಿ ಬಳಸಲಾಗುತ್ತದೆ. ಗುಲಗಂಜಿಯ ಬೀಜ ವಿಷವಾದರೂ ಗುಲಗಂಜಿ ಸಸ್ಯದಲ್ಲಿ ಅನೇಕ ಕಡೆ ಇರುವುದರಿಂದ ಅದು ಔಷಧಗಳ ಗಣಿಯಾಗಿದೆ. ಹಾಗಾಗಿಯೇ ಆಯುರ್ವೇದದಲ್ಲಿ ಗುಲಗಂಜಿಯನ್ನು ಔಷಧವಾಗಿ ಬಳಸಲಾಗುತ್ತದೆ. ಸಂಧಿವಾತ, ಜ್ವರ, ಚರ್ಮರೋಗ, ಬಾಯಿ ಹುಣ್ಣು, ಹಲ್ಲು ನೋವು, ಮಾನಸಿಕ ಕಾಯಿಲೆಗಳು, ಅಲ್ಸರ್, ವಾತ, ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳು, ಕೂದಲು ಉದುರುವಿಕೆಗೆ, ನೆಗಡಿ ಹೀಗೆ ಅನೇಕ ಸಮಸ್ಯೆಗಳಿಗೆ ಗುಲಗಂಜಿಯ ಬೇರು ಮತ್ತು ಎಲೆಗಳನ್ನು ಬಳಸಲಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಗುಲಗಂಜಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಸುತ್ತಲೂ ಇರುವ ದಾರಿಗಳೆಲ್ಲವೂ ಮುಚ್ಚಿ ಹೋದಂತೆ ಅನಿಸುತ್ತದೆ. ಯಾರನ್ನು ನಂಬಿದ್ದೇವೋ ಅವರು ಕೈ ಬಿಡುತ್ತಾರೆ. ಆಗ ಕತ್ತಲೆಯಲ್ಲಿ ನಿಂತು ದೇವರೇ, ನನ್ನ ಕೈ ಹಿಡಿಯೋಕೆ ಯಾರೂ ಇಲ್ವಾ ಅಂತ ನಾವು ಕೇಳುತ್ತೇವೆ. ಆದರೆ ನಿಮಗೊಂದು ಆಶ್ಚರ್ಯ ಸತ್ಯ ಗೊತ್ತಾ? ನೀವು ಗೆಲ್ಲುವವರೆಗೂ ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತು ಕಾಯಲು ಭೂಮಿಯ ಮೇಲೆ ಇರುವ ಏಕೈಕ ಜಾಗೃತ ದೈವ ಯಾರು ಗೊತ್ತಾ? ಅವನೇ ನಮ್ಮ ಕಲಿಯುಗದ ಕಾವಲುಗಾರ, ಅಪಾರ ಶಕ್ತಿ ಮತ್ತು ಭರವಸೆಯ ಸಂಕೇತ, ಮಹಾವೀರ ಹನುಮಂತ. ಕೋಟಿ ಕೋಟಿ ಭಕ್ತರು ಆಂಜನೇಯನನ್ನ ಕಣ್ಣು ಮುಚ್ಚಿ ಯಾಕೆ ನಂಬುತ್ತಾರೆ ಗೊತ್ತಾ? ಯಾಕೆಂದರೆ ಅವನು ಕೇವಲ ದೇವರಲ್ಲ, ಆಂಜನೇಯನಿಗೆ ಎಂತಹದ್ದೇ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿ ಇರುವುದು.
ಕೇವಲ ಅವನ ಭುಜಬಲದಲ್ಲಿ ಅಲ್ಲ, ಬದಲಾಗಿ ರಾಮನಾಮದ ಮೇಲಿರುವ ಅವನ ಅಚಲವಾದ ನಂಬಿಕೆಯಲ್ಲಿ. ಕಷ್ಟ ಎಂದು ಕೂಗಿದ ತಕ್ಷಣ ಓಡಿ ಬರುವ ಆತನ ಕರುಣೆಯೇ ಭಕ್ತರ ಅತಿ ದೊಡ್ಡ ಬಲ. ಇವತ್ತು ಹನುಮಂತನ ಬದುಕಿನ ಆ ದೈವಿಕ ಮ್ಯಾಜಿಕ್ ಅನ್ನು ನೋಡೋಣ. ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಅದನ್ನು ಕರಗಿಸುವಂತಹ ಆಂಜನೇಯನ ಒಂದು ಗುಪ್ತ ಪೂಜಾ ರಹಸ್ಯವನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಇದು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇವತ್ತೇ ದೂರ ಓಡಿಸುವುದು ಖಂಡಿತ. ಹನುಮಂತನಿಗೆ ಆ ಅದ್ಭುತ ಶಕ್ತಿ ಎಲ್ಲಿಂದ ಬಂತು? ಆ ಕತೆ ಶುರುವಾಗುವುದೇ ಒಂದು ವಿಶಿಷ್ಟವಾದ ಜನನದಿಂದ. ಬನ್ನಿ ನೋಡೋಣ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಹನುಮಂತನ ಶಕ್ತಿ ಏನು ಅಂತ ತಿಳಿಯಬೇಕಾದ್ರೆ ಮೊದಲು ಅವನು ಹುಟ್ಟಿದ ಹಿನ್ನೆಲೆಯನ್ನು ನಾವು ಅರಿಯಬೇಕು. ಅಂಜನಾದೇವಿ 12 ವರ್ಷಗಳ ಕಾಲ ಕೇವಲ ಗಾಳಿಯನ್ನು ಮಾತ್ರ ಸೇವಿಸಿ ಶಿವನಿಗಾಗಿ ಘೋರ ತಪಸ್ಸು ಮಾಡಿದಳು. ಅಂಜನಾದೇವಿಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ವಾಯುದೇವನೇ ಪರಶಿವನ ದಿವ್ಯ ತೇಜಸ್ಸನ್ನು ಒಂದು ಸುಂದರ ಆಶೀರ್ವಾದದ ರೂಪದಲ್ಲಿ ಅವಳ ಮಡಿಲಿಗೆ ತಂದು ಸೇರಿಸಿದ. ಆ ವಾಯುದೇವನ ಕೃಪೆಯಿಂದಲೇ ಜನಿಸಿದ ಕಾರಣ ಆಂಜನೇಯನನ್ನು ನಾವೆಲ್ಲರೂ ಭಕ್ತಿಯಿಂದ ವಾಯುಪುತ್ರ ಎಂದು ಆರಾಧಿಸುತ್ತೇವೆ. ಸ್ನೇಹಿತರೆ, ವಾಯು ಅಥವಾ ಗಾಳಿಯ ಅತಿ ದೊಡ್ಡ ಗುಣ ಏನು ಗೊತ್ತಾ? ಅದನ್ನು ಜಗತ್ತಿನಲ್ಲೇ ಯಾರಿಂದಲೂ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಉರಿಯುವ ಬೆಂಕಿಯನ್ನು ನೀರಿನಿಂದ ಆರಿಸಬಹುದು, ಹರಿಯುವ ನೀರನ್ನು ಅಣೆಕಟ್ಟು ಕಟ್ಟಿ ನಿಲ್ಲಿಸಬಹುದು. ಆದರೆ ಬೀಸುವ ಗಾಳಿಯನ್ನು ತಡೆಯುವ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾರಿಗಾದರೂ ಇದೆಯಾ? ಖಂಡಿತ ಇಲ್ಲ. ಹನುಮಂತನ ವ್ಯಕ್ತಿತ್ವ ಕೂಡ ಅಷ್ಟೇ. ಅವನ ದಾರಿಯಲ್ಲಿ ಸಮುದ್ರ ಅಡ್ಡ ಬಂತು, ಅದನ್ನು ಹಾರಿ ಬೆಂಕಿಯ ಬಂತು. ಲಂಕೆಯನ್ನು ಸುಟ್ಟು ಬಿಟ್ಟ. ಪರ್ವತ ಅಡ್ಡಿ ಬಂತು, ಅದನ್ನೇ ಬೇರು ಸಹಿತ ಕಿತ್ತು ತಂದು ಬಿಟ್ಟ. ಕಟ್ಟಿ ಹಾಕಲು ಅವನು ಸಾಮಾನ್ಯನಲ್ಲ, ಅವನು ಬಿರುಗಾಳಿ. ಈ ವಾಯು ತತ್ವ ನಮಗೆ ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಾವು ಜೀವನದಲ್ಲಿ ಒಂದು ಚಿಕ್ಕ ಕಷ್ಟ ಅಥವಾ ಸೋಲು ಎದುರಾದ ತಕ್ಷಣ ಅಯ್ಯೋ ದಾರಿ ಮುಚ್ಚಿ ಹೋಯಿತು ಅಂತ ಅಂದುಕೊಂಡು ಬಿಡುತ್ತೇವೆ. ಆದರೆ ಒಮ್ಮೆ ಗಾಳಿಯನ್ನು ಗಮನಿಸಿ. ಅದರ ದಾರಿಯಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಅಡ್ಡ ಬಂದರೆ ಗಾಳಿ ಅಲ್ಲಿಯೇ ನಿಂತು ಬಿಡುತ್ತದೆಯೇ? ಇಲ್ಲ. ಅದು ಆ ಬಂಡೆಯ ಪಕ್ಕದಿಂದಲೋ ಮೇಲಿಂದಲೋ ಸದ್ದಿಲ್ಲದೆ ತನ್ನ ದಾರಿಯನ್ನು ಹುಡುಕಿಕೊಂಡು ಬಿಡುತ್ತದೆ. ನಮ್ಮ ಬದುಕು ಕೂಡ ಹೀಗೆ ಇರಬೇಕು. ಕಷ್ಟಗಳು ಅಡ್ಡ ಬಂದಾಗ ನಿಂತು ಆಳುವುದನ್ನು ಬಿಟ್ಟು ಗಾಳಿಯಂತೆ ಹೊಸ ದಾರಿ ಹುಡುಕುವ ಛಲವನ್ನು ಯಾರು ಬೆಳೆಸುತ್ತಾರೋ ಅವರೇ ನಿಜವಾದ ವಾಯುಪುತ್ರನ ಭಕ್ತರು. ಬಾಲ ಹನುಮಂತ ಸೂರ್ಯನನ್ನೇ ಹಣ್ಣು ಎಂದು ನಂಬಿ ಹಾರಿದ ಕತೆ ಕೇವಲ ತುಂಟತನವಲ್ಲ, ಅದು ಅಡೆತಡೆಗಳಿಗೆ ಎದರದೆ ಗಾಳಿಯಂತೆ ಇದ್ದಂಗೆ ಸೂರ್ಯನನ್ನು ಮುಟ್ಟಬಲ್ಲೆವು ಎನ್ನುವುದರ ಅದ್ಭುತ ಸಂಕೇತ. ಇಷ್ಟೆಲ್ಲ ಅಪಾರ ಶಕ್ತಿ ಇರುವ ಹನುಮಂತ ರಾಮನಿಗೆ ಹೇಗೆ ಹತ್ತಿರವಾದ? ಆ ಶಕ್ತಿ ಭಕ್ತಿಯಾಗಿ ಹೇಗೆ ಬದಲಾಯಿತು? ಬನ್ನಿ ನೋಡೋಣ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಷ್ಟೋ ಸಂಬಂಧಗಳನ್ನು ನಾವು ನೋಡಿದ್ದೇವೆ. ಆದರೆ ಭಗವಂತ ಮತ್ತು ಭಕ್ತನ ನಡುವೆ ಕೇವಲ ಅಪಾರವಾದ ನಂಬಿಕೆ ಮತ್ತು ಆನಂದವೇ ತುಂಬಿರುವ ಒಂದು ದೃಶ್ಯವನ್ನು ಊಹಿಸಿಕೊಳ್ಳಿ. ರಾಮ ಮತ್ತು ಹನುಮಂತನ ಬಾಂಧವ್ಯ ಇಂತಹದ್ದೇ ಒಂದು ಅದ್ಭುತ. ಅದು ಕೇವಲ ಒಡೆಯ ಮತ್ತು ಸೇವಕನ ಸಂಬಂಧವಾಗಿರಲಿಲ್ಲ, ಅದು ಪ್ರೀತಿ ಮತ್ತು ಶರಣಾಗತಿಯ ಸಂಕೇತ. ಒಂದು ಸುಂದರ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಲಂಕೆಯ ಮೂಲೆ ಮೂಲೆಯನ್ನು ಹುಡುಕಿ ಸೀತಾಮಾತೆಯ ಕುರುಹನ್ನು ತಂದು ಹನುಮಂತ ಅತ್ಯಂತ ಖುಷಿಯಿಂದ ರಾಮನ ಕೈಗಿಡುತ್ತಾನೆ. ಆ ಕ್ಷಣದಲ್ಲಿ ರಾಮನ ಮುಖದಲ್ಲಿ ಮೂಡಿದ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾನು ನಂಬಿದ್ದ ಭಕ್ತ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿದ್ದ. ಸಾಮಾನ್ಯವಾಗಿ ಒಬ್ಬ ರಾಜ ಇಂತಹ ದೊಡ್ಡ ಶುಭ ಸುದ್ದಿ ತಂದ ದೂತನಿಗೆ ವಜ್ರ ವೈಡೂರ್ಯಗಳನ್ನು ಉಡುಗೊರೆಯಾಗಿ ಕೊಡುತ್ತಾನೆ. ಆದರೆ ಇಡೀ ಬ್ರಹ್ಮಾಂಡದ ಒಡೆಯನಾದ ರಾಮನ ಮುಖದಲ್ಲಿ ಮಂದಹಾಸ ಬೀರುತ್ತಾ ಅಪಾರವಾದ ಹೆಮ್ಮೆಯಿಂದ ಹೇಳುತ್ತಾನೆ, ಹನುಮ, ನೀನು ತಂದ ಈ ಸಂತೋಷಕ್ಕೆ, ನಿನ್ನ ಈ ವಿಶ್ವಾಸಕ್ಕೆ ಸಾಟಿಯಾದ ಯಾವ ಸಂಪತ್ತು ನನ್ನ ಬಳಿ ಇಲ್ಲ. ನಿನಗೆ ಉಡುಗೊರೆಯಾಗಿ ಕೊಡಲು ನನ್ನ ಬಳಿ ಇರುವುದು ಈ ಪ್ರೀತಿಯ ಆಲಿಂಗನ ಮಾತ್ರ. ಹೀಗೆ ಹೇಳುತ್ತಾ ಅತ್ಯಂತ ಸಂಭ್ರಮದಿಂದ ತನ್ನ 2 ಕೈಗಳನ್ನು ಚಾಚಿ ಆ ವಾನರನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಆ ಅಪ್ಪುಗೆಯಲ್ಲಿ ಅಚಲವಾದ ನಂಬಿಕೆ ಮತ್ತು ಗೆಲುವಿನ ಖುಷಿ ಇತ್ತು. ಹನುಮಂತನಿಗೆ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಆಸ್ತಿ ಸಿಕ್ಕಷ್ಟು ಸಂಭ್ರಮವಾಗಿತ್ತು. ಯಾವಾಗ ನಾವು ನಮ್ಮ ಕೆಲಸವನ್ನು ನಿಸ್ವಾರ್ಥವಾದ ಪ್ರೀತಿಯಿಂದ ಮಾಡುತ್ತೇವೋ ಆಗ ಭಗವಂತನು ಒಲಿಯುತ್ತಾನೆ. ಇಲ್ಲಿ ನಮಗೆ ಸಿಗುವ ಸಂದೇಶ ಏನು? ಜೀವನದಲ್ಲಿ ನಾವು ಸದಾ ನನಗೆ ಅದು ಬೇಕು ಇದು ಬೇಕು ಎಂದು ದೇವರ ಬಳಿ ವ್ಯಾಪಾರ ಮಾಡುತ್ತೇವೆ. ಆದರೆ ಹನುಮಂತ ಹೇಳಿಕೊಡುವುದು ನಿಷ್ಕಲ್ಮಶ ಪ್ರೀತಿಯನ್ನು. ಈ ನಿಷ್ಕಲ್ಮಶ ಪ್ರೀತಿಯ ಅತಿ ದೊಡ್ಡ ಪರೀಕ್ಷೆ ನಡೆದದ್ದು ಯಾವಾಗ ಗೊತ್ತಾ? ಭಗವಂತನಾದ ಶ್ರೀರಾಮನು ತನ್ನ ಭೂಲೋಕದ ಅವತಾರವನ್ನು ಪೂರ್ಣಗೊಳಿಸಿ ತನ್ನ ನಿಜ ಸ್ವರೂಪವನ್ನು ತಾಳಿ ತನ್ನ ಸಾಮ್ರಾಜ್ಯಕ್ಕೆ ಹೊರಟಿದ್ದನು. ಆ ಹೊತ್ತಿನಲ್ಲಿ ಆತನು ತನ್ನ ಪರಮ ಭಕ್ತನನ್ನು ಪ್ರೀತಿಯಿಂದ ಕರೆದು, ಹನುಮ ಬಾ, ನಿನ್ನಂತಹ ಶ್ರೇಷ್ಠ ಭಕ್ತನಿಗೆ ನನ್ನ ಸಾಮ್ರಾಜ್ಯದಲ್ಲಿಯೇ ಮೊದಲ ಸ್ಥಾನವಿದೆ, ನನ್ನ ಜೊತೆ ಬಂದು ಬಿಡು ಎಂದನು. ರಾಮನ ಆ ಮಾತನ್ನು ಕೇಳಿದ ಕೂಡಲೇ ಹನುಮಂತ ಅತ್ಯಂತ ಮುಗ್ಧತೆಯಿಂದ ಭಗವಂತನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ.
ಪ್ರಭು, ನೀನು ಕರೆದುಕೊಂಡು ಹೋಗುತ್ತಿರುವ ಆ ಲೋಕದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ನಿನ್ನ ರಾಮ ರಾಮ ಎಂಬ ನಾಮಸ್ಮರಣೆ ಇರುತ್ತದೆಯೇ? ಅಲ್ಲಿ ನಿನ್ನ ಈ ದಯಾಮಯನಾದ ಮಾನವ ರೂಪದ ಕಥೆಗಳನ್ನು ಯಾರಾದರೂ ಹೇಳುತ್ತಾರೆಯೇ? ಆಗ ರಾಮನು ನಸುನಕ್ಕು, ಇಲ್ಲ ಹನುಮ, ಅಲ್ಲಿ ನಾನು ಚತುರ್ಭುಜನಾದ ಪರಮಾತ್ಮ. ಅಲ್ಲಿ ಭೂಮಿಯ ಮೇಲಿರುವಂಥ ನಿನ್ನ ರಾಮನ ಕಥೆಗಳಾಗಲಿ ಭಜನೆಯಾಗಲಿ ಅಲ್ಲಿರುವುದಿಲ್ಲ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ಮರುಕ್ಷಣವೇ ಹನುಮಂತನು 2 ಹೆಜ್ಜೆ ಹಿಂದಕ್ಕೆ ಸರಿದು ಭಾವುಕನಾಗಿ ಹೇಳುತ್ತಾನೆ, ಕ್ಷಮಿಸು ಪ್ರಭು, ನಿನ್ನ ಹೆಸರಿಲ್ಲದ, ನಿನ್ನ ಕಥೆಗಳಿಲ್ಲದ ಆ ಬಂಗಾರದ ಅರಮನೆ ನನಗೆ ಬೇಡ. ಬದಲಾಗಿ ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಭಕ್ತಿಯಿಂದ ನಿನ್ನ ರಾಮನಾಮವನ್ನು ಹೇಳುತ್ತಿರುತ್ತಾನೋ ಅಲ್ಲಿಯವರೆಗೆ ನಾನು ಕಣ್ಣಿಗೆ ಕಾಣದಂತೆ ಇದೇ ಭೂಮಿಯಲ್ಲೇ ಉಳಿದು ನಿನ್ನ ಆ ಹೆಸರನ್ನು ಕೇಳುತ್ತಿರುತ್ತೇನೆ. ಸ್ನೇಹಿತರೆ, ಗಮನಿಸಿ, ಯಾವಾಗ ನಾವು ನಮ್ಮ ಕೆಲಸವನ್ನು ಹಾಗೂ ನಮ್ಮವರನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೀತಿಸಲು ಶುರು ಮಾಡುತ್ತೇವೋ ಆಗ ಭಗವಂತನಿಗೆ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆಯೇ ನಮ್ಮ ಕೈಬಿಡದೆ ಕಾಯುವ ದೈವಿಕ ಶಕ್ತಿಯಾಗುತ್ತದೆ. ಹಾಗಾದರೆ ಈಗಲೂ ನಮ್ಮ ನಡುವೆ ಅದೃಶ್ಯವಾಗಿರುವ ಆ ಹನುಮಂತನನ್ನು ನಾವು ಸಂಪರ್ಕಿಸುವುದು ಹೇಗೆ? ಬನ್ನಿ, ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಪೂಜಾ ರಹಸ್ಯವನ್ನು ಈಗ ತಿಳಿಯೋಣ. ಈ ಪೂಜೆಗೆ ಬೇಕಾಗಿರುವುದು ಬಂಗಾರವಲ್ಲ, ಬೆಳ್ಳಿಯಲ್ಲ, ಕೇವಲ ಒಂದು ವೀಳ್ಯದೆಲೆ. ಯಾಕೆ ವೀಳ್ಯದೆಲೆ ಗೊತ್ತಾ? ಅಶೋಕವನದಲ್ಲಿ ಸೀತಾಮಾತೆ ಹನುಮಂತನಿಗೆ ಆಶೀರ್ವಾದ ಮಾಡುವಾಗ ತನ್ನ ಬಳಿ ಏನೂ ಇಲ್ಲದೆ ಪಕ್ಕದಲ್ಲಿದ್ದ ವೀಳ್ಯದೆಲೆಯನ್ನೇ ತೆಗೆದು ಅವನ ತಲೆಯ ಮೇಲೆ ಇಟ್ಟಿದ್ದಳಂತೆ. ಅಂದಿನಿಂದ ಆಂಜನೇಯನಿಗೆ ಆ ಎಲೆ ಅಂದರೆ ಬಹಳ ಇಷ್ಟ. ಮಂಗಳವಾರ ಅಥವಾ ಶನಿವಾರ ಸಂಜೆ ನಿಮ್ಮ ಮನೆದೇವರ ಕೋಣೆಯಲ್ಲಿ ಒಂದು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪ ಹಚ್ಚಿ ಒಂದು ಶುದ್ಧವಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಸ್ವಲ್ಪ ಸಿಂಧೂರವನ್ನು ಇಡಿ. ಅದನ್ನು ಹನುಮಂತನ ಫೋಟೋದ ಮುಂದಿಟ್ಟು ಭಕ್ತಿಯಿಂದ ಕೈಮುಗಿದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಮನಸ್ಸಿನಲ್ಲೇ ಜಪಿಸಿ. ಈ ರೀತಿ ಶರಣಾದ ಭಕ್ತನಿಗೆ ವಾಯುಪುತ್ರ ಕಾವಲಾಗಿರುತ್ತಾನೆ. ಸ್ನೇಹಿತರೆ, ಹನುಮಂತ ಎಂದರೆ ಕೇವಲ ಪುರಾಣದ ಕಥೆಯಲ್ಲ, ಅವನು ಅಂತರಂಗದಲ್ಲಿರುವ ವಿಶ್ವಾಸ ಮತ್ತು ಧೈರ್ಯ. ಕಷ್ಟಗಳನ್ನು ನೋಡಿಯ ಈ ಕಷ್ಟ ಎನ್ನುವ ಬದಲು ನನ್ನ ಜೊತೆ ಆಂಜನೇಯನಿದ್ದಾನೆ ಎಂದು ಘರ್ಜಿಸಿ. ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಿರಿ. ಈ ಕತೆ ನಿಮಗೆ ಅಪಾರವಾದ ಧೈರ್ಯವನ್ನು ತಂದಿದೆ ಎಂದು ನಾನು ನಂಬಿದ್ದೇನೆ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.